ನಮ್ಮನ್ನ ನಿಂದಿಸಬೇಡಿ, ಸಹಕರಿಸಿ ಎಂದು ಪೌರ ಕಾರ್ಮಿಕರ ಮನವಿ. ತಮ್ಮ ಸಮಸ್ಯೆಗಳನ್ನ ಜನರು ಹಾಗೂ ಅಧಿಕಾರಿಗಳ ಮುಂದಿಟ್ಟ ಪೌರ ಕಾರ್ಮಿಕರು. ನಮಗೆ ಜಾಗ ಇಲ್ಲ ಸರ್, ನಾವೆಲ್ಲರೂ ವಾಪಸ್ ಕಳಿಸ್ತಾರೆ. ಹುಳಿಯಾರು ಪಟ್ಟಣದಲ್ಲಿ ಸ್ವಚ್ಛತೆಯನ್ನ ಕಾಪಾಡಲು ದಿನವಿಡೀ ಶ್ರಮಿಸ್ತಾ ಇರುವ ಪೌರ ಕಾರ್ಮಿಕರು ತಮ್ಮ ಸಮಸ್ಯೆಗಳನ್ನ ಅಧಿಕಾರಿಗಳು ಮತ್ತು ನಿವಾಸಿಗಳ ಮುಂದಿಟ್ಟು ನಮ್ಮನ್ನ ನಿಂದಿಸಬೇಡಿ, ಸಹಕರಿಸಿ ಎಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹೌದು, ಪ್ರಸ್ತುತ ಹುಳಿಯಾರಿಗೆ ಸ್ವಂತ ಘನತ್ಯಾಜ್ಯ ವಿಲೇವಾರಿ ಘಟಕವಿಲ್ಲ. ಇದರ ಪರಿಣಾಮವಾಗಿ ಸಂಗ್ರಹವಾಗಿದ್ದ ಕಸವನ್ನ ದೂರದ ಚಿಕ್ಕನಾಯಕನಹಳ್ಳಿಯ ಘಟಕಕ್ಕೆ ಸಾಗಿಸುವ ಅನಿವಾರ್ಯತೆ ಎದುರಾಗಿದೆ. ಇದು ಪೌರ ಕಾರ್ಮಿಕರಿಗೆ ಸಮಯ, ಶ್ರಮ ಮತ್ತು ವೆಚ್ಚದ ಹೆಚ್ಚುವರಿ ಭಾರವನ್ನುಂಟು ಮಾಡಿದೆ. ಹೀಗಾಗಿ ಅಧಿಕಾರಿಗಳು ಮತ್ತು ಸಾರ್ವಜನಿಕರಿಗೆ ಪೌರ ಕಾರ್ಮಿಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಾನು ಸೇರ್ಕೊಂಡ ಹೆಚ್ಚು ಕಮ್ಮಿ 20 ವರ್ಷ ಐತೆ. 20 ವರ್ಷದಿಂದ ಇದೆ ಎಲ್ಲೂ ಇಲ್ಲ ಕಸ ಹಾಕಕ್ಕೆ ಜಾಗ ಎಲ್ಲ. 20 ವರ್ಷದಿಂದಲೂ ಸೇಮ್ ಸಮಸ್ಯೆ. ಎಲ್ಲ ಅವಾಗೆಲ್ಲ ಕೆರವಳಿಗೆ ಸುರಿತಿದ್ವು. ಈ ಕೆರೆ ತುಂಬಿರೋದ್ರಿಂದ ಕೆರವಳಿಗೆ ಆಗ್ತಾ ಇಲ್ಲ. ಈಗ ಯಾವ ಚೀಫ್ ಆಫೀಸರ್ ಆದ್ರೂ, ಹೆಲ್ತ್ ಇನ್ಸ್ಪೆಕ್ಟರ್ ಬಂದ್ರು, ಈಗ ಡೈಲಿ ಕಸ ತುಂಬ್ತಿರಲ್ವ ಸರ್, ಈಗ ಎಲ್ಲ ಆಗ್ತಾ ಇದ್ದೀರಿ? ಇವಾಗ ಎಲ್ಲೂ ಆಗ್ತಿಲ್ಲ ಸರ್, ಎಲ್ಲ ಬೀದಿಗೆ ಐತೆ. ಎಲ್ಲ ಬೀದಿ ಮೇಲೆ ಐತೆ. ಒಂದೊಂದು ಕಡೆ ಗುಡ್ ಮಾಡ್ತಿದ್ದೀವಿ, ಎಲ್ಲ ಒಂದು ಕಡೆ ಗುಡ್ಡಿ ಮಾಡ್ಕೊಬಿಟ್ಟಿದ್ದೀವಿ. ಜನಗಳೇ ಶಾಪ ಹಾಕ್ತಾರೆ ಸರ್, ಎಲ್ಲ ಹಾಕ್ತಾರೆ. ನಾವೇನು ಮಾಡೋಣ ಸರ್? ನಾವು ಕೆಲಸ ಕರೆಕ್ಟಾಗಿ ಮಾಡ್ತಿದ್ದೀವಿ. ನಮಗೆ ಜಾಗ ಇಲ್ಲ ಸರ್, ನಾವು ಎಲ್ಲೋದ್ರೂ ವಾಪಸ್ ಕಳಿಸ್ತಾರೆ. ಇಲ್ಲಿ ಇದಕ್ಕೆ ಫಾರೆಸ್ಟ್ಗೆ ಅಂತ ಹೋಗಿ ಅಲ್ಲಿ ಸುರದಕ್ಕೆ ಟ್ಯಾಕ್ಟರ್ ತಗೊಂಡು ನಿಲ್ಸ್ಕೊಂಡಾರೆ ಬುಕ್ಕಬಣ್ಣದಾಗೆ. ಇನ್ನು ಹುಳಿಯಾರಿನಲ್ಲಿ ಶಾಶ್ವತವಾಗಿ ಸಮಸ್ಯೆಯನ್ನ ನಿವಾರಿಸಲು ಶೀಘ್ರವೇ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನ ಸ್ಥಾಪಿಸಬೇಕು ಎಂದು ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಂಡ್ರೆ, ಇತ್ತ ಕಸವನ್ನ ರಸ್ತೆಗಳಿಗೆ ಎಸೆಯದೆ ಮನೆಯಲ್ಲಿಯೇ ಶೇಖರಿಸಿ ಪೌರ ಕಾರ್ಮಿಕರಿಗೆ ಸಹಕರಿಸಬೇಕೆಂದು ಸಾರ್ವಜನಿಕರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ರೋಡ್ನಲ್ಲಿ ಸಂತೆ ಆಗ್ತಾ ಇರೋದ್ರಿಂದ ಭಾಳ ತಾಪತ್ರೆ ಆಗ್ತಾ ಇದೆ, ಓಡಾಡೋಕ್ಕೆ ತೊಂದರೆ ಆಗ್ತಾ ಇದೆ. ಈ ಲೈನ್ನಲ್ಲಿ ಇದಿದೆ, ಸ್ಕೂಲ್ ಇದೆ, ಆಸ್ಪತ್ರೆ ಇದೆ, 2 ಸ್ಕೂಲ್ ಇದ್ದಾವೆ ಮತ್ತು ದೇವಸ್ಥಾನ ಇದೆ. ಅದು ಅಲ್ಲದೆ ಇದು ಬೈಪಾಸ್ ರೋಡ್ ಆದ್ದರಿಂದ ಗೂಗಲ್ನಲ್ಲಿ ಇದೇ ರೋಡ್ ತೋರಿಸುತ್ತೆ. ದೊಡ್ಡ ಗಾಡಿಯವ್ರು ಬರ್ತಾರೆ, ತಿರುಗಿಸ್ಕೊಳಕ್ಕೆ ಜಾಗ ಇರಲ್ಲ. ದಯವಿಟ್ಟು ಸಂತೆಯನ್ನು ಸ್ಥಳಾಂತರಿಸಿ. ಇದ್ರ ಬಗ್ಗೆ ನಾವು ಪಟ್ಟಣ ಪಂಚಾಯತಿಗೆ ಅಪ್ಲಿಕೇಶನ್ಸ್ಗಳು ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ಏನೂ ನಡೀತಾ ಇಲ್ಲ. ಈಗ ಸದ್ಯದಲ್ಲಿ ಧರಣಿ ಕೂತವ್ರೆ, ಧರಣಿಯೊಳಗೆ ನಡೀತಾ ಇದೆ. ಅದು ಮುಂದಿನ ಕ್ರಮ ಏನು ತಗೊಳ್ತಿರೋ ನಮಗೆ ಗೊತ್ತಿಲ್ಲ. ಅಂದರೆ ಇವಾಗ ಎಲ್ಲಿ ಸ್ಥಳಾಂತರ ಮಾಡಬೇಕು ಅನ್ನೋದು ನಿಮ್ಮ ವಾದ? ಅದು ಪಂಚಾಯತಿ ಸೇರಿದ್ದು ಸರ್. ಪಂಚಾಯತಿ ಗೌರ್ಮೆಂಟ್ ಜಾಗ ಎಲ್ಲಿದೆಯೋ ಅಲ್ಲಿ ಸ್ಥಳಾಂತರಿಸ್ಬೇಕು. ನಾವು ಇದೇ ಜಾಗ ಅಂತ ಹೇಳೋದಕ್ಕಾಗಲ್ಲ. ಇರೋ ಜಾಗ ಎಲ್ಲ ಈ ರೋಡಲ್ಲಿ ಬೇಡ ಅಂತ ನೀವು? ಈ ರೋಡ್ನಲ್ಲಿ ಬೇಡ. ಚೇತನ್ ಜಾನಿಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.